ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ಗೆ ವೆಲ್ಕಮ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಕ್ಷಯ ತೃತೀಯ ಮತ್ತು ನನ್ನ ಹಸ್ಬೆಂಡ್ ಬರ್ಡೇ ಕೂಡ. ಸೊ ಅದ್ರ ವಿಶೇಷವಾಗಿ ನಾವಿವತ್ತು ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಶಿವಗಂಗೆ ಬೆಟ್ಟದ ವಿಶೇಷತೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಬಟ್ ನಾನು ಒಂದ್ಸರಿ ಹೇಳೋಣ ಅಂತ. ಅಲ್ಲಿ ಗಂಗಾಧರೇಶ್ವರ ಸ್ವಾಮಿಗೆ ತುಪ್ಪನ ಹಾಕಿ ಅಭಿಷೇಕ ಮಾಡಿದ್ರೆ ಬೆಣ್ಣೆ ಸಿಗುತ್ತೆ. ಮತ್ತು ಆ ಬೆಣ್ಣೆನ ಕಣ್ಣಿಗೆ ಕಿವಿಗೆ ಎಲ್ಲ ಹಚ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಪ್ರತೀತಿ ಇದೆ. ಮತ್ತು ಇವರೇ ನನ್ನ ಹಸ್ಬೆಂಡ್, ಇವ್ರದ್ದೇ ಬರ್ಡೇ ಇವತ್ತು. ಸೊ ಇವ್ರಿಗೆಲ್ಲ ವಿಶ್ ಮಾಡೋಕ್ಕೆ ಇಷ್ಟಪಡೋರು ಕಮೆಂಟ್ ಮಾಡಿ. ಇವನೇ ನನ್ನ ಮಗ. ಸೊ ಅಂತೂ ಇಂತೂ ಶಿವಗಂಗೆ ಬೆಟ್ಟನ ರೀಚ್ ಆದ್ವಿ. ಇದೇ ಮೇನ್ ಎಂಟ್ರೆನ್ಸ್. ಸ್ಟೆಪ್ಸ್ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಅಪ್ಪ ಮಗ ಮತ್ತು ನಾನು ಜೊತೆಗೆ. ಸೊ ಸ್ಟೆಪ್ಸ್ ಹತ್ತುತ್ತಾ ಇರುವಾಗ ಸ್ಟಾರ್ಟಿಂಗಲ್ಲೇ ಗಣೇಶ ಟೆಂಪಲ್ ಸಿಗುತ್ತೆ. ಸೊ ಇದೆ ಗಣೇಶ. ಸೊ ಗಣಪತಿಗೆ ಒಂದು ನಮಸ್ಕಾರ ಹಾಕಿ ಮತ್ತೆ ಮೇಲೆ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೇ ಪಕ್ಕದಲ್ಲೇ ಒಂದು ಆರುಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನನೂ ಕೂಡ ಇದೆ. ಶಿವಗಂಗೆನಲ್ಲಿ ಕೋತಿಗಳದೇ ಸಾಮ್ರಾಜ್ಯ. ತುಂಬಾ ಕೋತಿಗಳಿರುತ್ತೆ. ಅದರಲ್ಲಿ ಈ ಥರ ಚೇಷ್ಟೆಗಳು ಬೇರೆ ನೋಡಿ. ಅಲ್ಲಿ ಒಂದು ಕೋತಿ ಇನ್ನೊಂದು ಕೋತಿಗೆ ಏನು ಹಿಡಿತಾ ಇದೆ. ಆ ಆಟ ನೋಡೋಕ್ಕೇ ಸೂಪರಾಗಿರುತ್ತೆ. ಸೊ ಗಂಗಾಧರೇಶ್ವರ ದೇವಾಲಯದ್ದು ಎಂಟ್ರೆನ್ಸು ಇದು. ನಂದಿ ಇದೇ ಗರ್ಭಗುಡಿ. ಇಲ್ಲೇನೆ ಅಭಿಷೇಕ ಮಾಡೋದು. ನಾವು ರುದ್ರಾಭಿಷೇಕ ಮಾಡಿಸಿದ್ವಿ. ಸೊ ಅಲ್ಲಿ ತುಪ್ಪನ ಹಾಕಿ ಅಭಿಷೇಕ ಮಾಡಿ ಬೆಣ್ಣೆ ಸಿಗುತ್ತೆ. ಸೊ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಬರ್ತಾ ಇದು ಹೊನ್ನಾದೇವಿ ದೇವಾಲಯದ್ದು ಎಂಟ್ರೆನ್ಸು. ಮತ್ತು ಅಲ್ಲೂ ಕೂಡ ಹೊನ್ನಾದೇವಿದು ದರ್ಶನ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇರುವಾಗ ಹಂಗೆ ಒಂದು ಫೋಟೋ ತಕ್ಕೊಳ್ಳೋಣ ಅಂತ ಫೋಟೋ ಸೆಷನ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಒಳಗೆ ಹೋದ್ವಿ. ಇದೇ ಹೊನ್ನಾದೇವಿ. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬರ್ತಾ ಇರುವಾಗ ಒಂದು ಶಿವಾಲಯ ಸಿಕ್ತು. ಸೊ ಒಂದು ಫೋಟೋ ಕ್ಯಾಪ್ಚರ್ ಮಾಡೋಣ ಅಂತ ನಿಮಗೆಲ್ಲ ತೋರಿಸೋಣ ಅಂತ ಬಂದೆ. ನೆಕ್ಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ಝೀಕೋಡ್ಗೆ ಹೋದ್ವಿ. ನನ್ನ ಹಸ್ಬೆಂಡ್ ಬರ್ಡೇಗೆ ಬಟ್ಟೆ ತೊಗೊಂಡಿರಲಿಲ್ಲ. ಸೊ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅಂತ ಝೀಕೋಡ್ ಶೋರೂಮ್ಗೆ ಹೋದ್ವಿ. ಸೊ ಇದು ನೆಲಮಂಗಲದಲ್ಲಿ ವಿಶಾಲ್ ಮಾರ್ಟ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿದೆ. ಯಾರೆಲ್ಲ ವೆಸ್ಟರ್ನ್ ಡ್ರೆಸ್ಸಸ್ನ ಹಾಕಲಿಕ್ಕೆ ಇಷ್ಟಪಡ್ತೀರಾ ನೀವೆಲ್ಲ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಸೊ ಈ ಥರ ಇತ್ತು ಝೀಕೋಡ್. ನನ್ನ ಹಸ್ಬೆಂಡ್ ಟ್ರಯಲ್ ನೋಡಲಿಕ್ಕೆ ಅಂತ ಹೋಗಿದ್ರು. ಅಷ್ಟರಲ್ಲಿ ನನ್ನ ಮಗ ಜಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಸೊ ವೆಸ್ಟರ್ನ್ ಔಟ್ಫಿಟ್ಸ್ಗೆಲ್ಲ ಮಾಡಿಸ್ದಂಗಿದೆ ನೋಡಿ. ಹೋಗಿ ನೀವೆಲ್ಲ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ತುಂಬ ಹಶ್ವಾಗಿತ್ತು ಅಂತ ನೆಲಮಂಗಲದಲ್ಲೇ ಇದ್ದಿದ್ದು ರಾಘವೇಂದ್ರ ವೈಭವ ವೆಜ್ಗೆ ಹೋದ್ವಿ. ಸೊ ಆಲ್ರೆಡಿ ಈವ್ನಿಂಗ್ ಆಗಿರೋದ್ರಿಂದ ಊಟ ಬೇಡ, ಸ್ವಲ್ಪ ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಈ ಥರ ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡ್ವಿ. ನನ್ನ ಮಗ ಅಂತೂ ಫುಲ್ಲು ಖುಷು. ಅವನು ಸ್ವಲ್ಪ ಯಾವಾಗಲೂ ಫುಡ್ಡಿ. ಸೊ ಎಲ್ಲ ಆದಮೇಲೆ ಸಣ್ಣದಾಗಿ ಒಂದು ಐಸ್ ಕ್ರೀಮ್ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಐಸ್ ಕ್ರೀಮ್ ಕೂಡ ಆ್ಯಡ್ ಆಗಿತ್ತು. ಸೂಪರ್ ಅಂತಾನೆ ನನ್ನ ಮಗ. ಸೊ ಅಂತೂ ಇಂತೂ ಊಟ ಅಲ್ಲ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಹೊರಟ್ವಿ.
ಸೊ ಬಂದಮೇಲೆ ಮನೆಗೆ ಬಂದ್ವಿ, ಅಂತೂ ಇಂತೂ ರೀಚ್ ಆದ್ವಿ ಮನೆಗೆ. ಝೀ ಕೋಡಲ್ಲಿ ತೊಗೊಂಡಿದ್ದು ಡ್ರೆಸ್ನ ಟ್ರಯಲ್ ನೋಡ್ತಿದ್ದಾರೆ ನನ್ನ ಹಸ್ಬೆಂಡ್. ಹೇಗೆ ಕಾಣಿಸ್ತಿದೆ? ಸೊ ಇವತ್ತು ಅಕ್ಷಯ ತೃತೀಯ ಇದ್ದಿದ್ದರಿಂದ MR ಜ್ಯುವೆಲರ್ಸಲ್ಲಿ ಒಂದು ನೆಕ್ಲೆಸ್ನ ತೊಗೊಂಡ್ವಿ. ಸೊ ಅದು ಇದು 12 ಗ್ರಾಮ್ಸ್ 300 ಮಿಲಿ ಇದೆ. ಯಾರಿಗೆಲ್ಲ ಈ ಡಿಸೈನ್ಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್. ಥ್ಯಾಂಕ್ ಯು ಫ್ರೆಂಡ್ಸ್.